ನಮಸ್ಕಾರ. ನಾನು ನಿಮ್ಮ ಸುಧೀಂದ್ರ ಭಟ್, ದೈವತ್ವ ಜ್ಯೋತಿಷ್ಯರು ಹಾಗೂ ವಂಶ ಪಾರಂಪರಿಕ ದೈವತ್ವ ಮಾರ್ಗಸೂಚಕರು. ಇವತ್ತಿನ ಒಂದು ವಿಷಯ ವಿಶೇಷವಾಗಿ ಗುರುವಿಗೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾದಂತಹ ಒಂದು ವಿಡಿಯೋ ಆಗಿದೆ. ಇದು ಗುರುಗ್ರಹ ಪ್ರತಿಯೊಬ್ಬ ವ್ಯಕ್ತಿಯ ಜಾತಕದಲ್ಲಿ ಬಹಳ ಮಹತ್ವದ ಒಂದು ಪಾತ್ರವನ್ನು ವಹಿಸ್ತಾನೆ. ಗುರು ಎಲ್ಲರಲ್ಲಿಯೂ ಬಹಳ ಶ್ರೇಷ್ಠನಾಗಿ ಹಾಗೂ ಉತ್ತಮವಾದಂತಹ ಫಲಕಾರಿಯಾಗಿರುವಂತಹ ಮುನ್ನಡೆಸುವವನೇ ಗುರು ಆಗಿರ್ತಾನೆ. ಜೀವನದ ಯಶಸ್ಸನ್ನು ಹಾಗೂ ಜೀವನದಲ್ಲಿ ಎಲ್ಲವನ್ನ ಪಡ್ಕೊಳ್ಬೇಕು ಅಂತ ಹೇಳಿದರೆ ಉತ್ತಮವಾದಂತಹ ರೀತಿಯಲ್ಲಿ ಗುರು ಚೆನ್ನಾಗಿರಬೇಕು. ಗುರುಬಲ ತುಂಬ ಚೆನ್ನಾಗಿರಬೇಕು. ಗುರುಬಲ ಹೆಚ್ಚಿಸ್ಕೊಳ್ಬೇಕು ಅಂತ ಹೇಳಿದರೆ ಯಾವ ರೀತಿಯಾದಂತಹ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕು. ಗುರುವಿನ ಒಂದು ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿ. ಹಾಗೆ ಗುರುಗ್ರಹಕ್ಕೆ ನಾವು ಶರಣು ಹೋಗಬೇಕು. ಮುಖ್ಯವಾಗಿ ಗುರುಗ್ರಹವನ್ನು ನಾವು ಪೂಜ್ಯ ಭಾವದಿಂದ ಕಾಣ್ತೀವಿ. ಮುಖ್ಯವಾಗಿ ಗುರುವನ್ನು ಒಲಿಸಿಕೊಳ್ಳಬೇಕು. ಗುರುಗ್ರಹವನ್ನು ಸಂತುಷ್ಟನನ್ನಾಗಿ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಒಂದು ವಕ್ರಿ ಆಗಿರಬಹುದು, ಗುರು ಚಾಂಡಾಲ ಯೋಗಕ್ಕಿರಬಹುದು, ಗುರು ರಾಹುಗ್ರಸ್ತ ಗುರು ಆಗಿರಬಹುದು, ಗುರು ವಕ್ರಿ ಆಗಿರಬಹುದು, ಹಾಗೂ ಗುರು ನೀಚನಾಗಿರಬಹುದು. ಯಾವುದೇ ಒಂದು ಸಂದರ್ಭದಲ್ಲಿ ಯಾವ ಪಾದದ ಮೇಲೆ ಗುರು ಇದ್ದಾನೆ ಅಂದರೆ ಜನ್ಮರಸ ರುದ್ರ ಸುವರ್ಣ ಪಾದೆ. ಜನ್ಮ ರಸ ಅಂದರೆ 2, ಜನ್ಮ ಅಂದರೆ 1. ಜನ್ಮರಸ ರುದ್ರ ಸುವರ್ಣ ಪಾದೆ ಅಂದರೆ 1ನೇ ಮತ್ತು 2ನೇ ಮನೆಯಲ್ಲಿ ಜನ್ಮ ಜಾತಕದಲ್ಲಿ ಗುರು ಇದ್ದರೆ ಬಂಗಾರದ ಪಾದದ ಮೇಲೆ ಗುರು ಇರ್ತಾನೆ ಅಂತ ಅರ್ಥ. ಜನ್ಮರಸ ರುದ್ರ ಸುವರ್ಣ ಪಾದೆ ತ್ರಿಪಂಚನಂದ ರಜತಸ್ಯ ತಾಮ್ರಶ್ಯ ಪಾದೆ ಸಪ್ತದಶ ರಾಮ ತಥೈವ ಚ ರಜತ ಪಾದೆ ಹಾಗೂ ಮಾರ್ಕಷ್ಟೇಶ ಲೋಹ ಕಾಷ್ಟೆ. ಕಬ್ಬಿಣದ ಪಾದದ ಮೇಲೆ 12ನೇ ಮನೆಯಲ್ಲಿ ಗುರು ಇದ್ದಾನೆ ಅಂತ ಹೇಳಿದರೆ ಒಂದು ರೀತಿ ಲಾಭವನ್ನು ಕೊಡ್ತಾನೆ. 9ನೇ ಮನೆಯಲ್ಲಿ ಗುರು ಇದ್ದರೆ ಒಂದು ರೀತಿ ಲಾಭವನ್ನು ಕೊಡ್ತಾನೆ. ಜನ್ಮದಲ್ಲಿ ಗುರು ಇದ್ದರೆ ಒಂದು ರೀತಿ ಉತ್ತಮವಾದಂಥ ಲಾಭವನ್ನು ಕೊಡ್ತಾನೆ. ಏನೇ ಇದ್ರೂ ಸಹಿತ ಶಾಸ್ತ್ರ ಪುರಾಣದಲ್ಲಿ ಹೇಳಿರೋ ಹಾಗೆ ಗುರು ಒಳ್ಳೆಯ ಉತ್ತಮವಾದಂತಹ ಸ್ಥಿತಿಗತಿಯಲ್ಲಿ ಸ್ಥಾನಮಾನದಲ್ಲಿ ಗುರು ಇದ್ದರೆ ತುಂಬ ಒಳ್ಳೆಯದಾಗುತ್ತೆ, ಜೀವನದಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಗುರುವನ್ನು ಆದಷ್ಟು ನಾವು ಒಲಿಸ್ಕೊಳ್ಬೇಕು ಅಂದರೆ ಏನು ಮಾಡಬೇಕು? ಗುರುವನ್ನು ಯಾವುದೇ ರೀತಿಯಾದಂತಹ ಒಂದು ಸಂತುಷ್ಟ ಭಾವದಲ್ಲಿ ಅವನನ್ನು ಇಟ್ಕೊಳ್ಬೇಕು ಅಂತ ಹೇಳಿದರೆ ಸಿಂಪಲ್ ಆಗಿರುವಂತಹ ಈ ಒಂದು ಕಾರ್ಯವನ್ನು ನೀವು ಮಾಡಿ. ಖಂಡಿತವಾಗಿ ಗುರುವಿನ ಬಲ, ಗುರುವಿನ ಒಂದು ಸಂಪೂರ್ಣವಾದಂತಹ ಆಶೀರ್ವಾದ ನಿಮಗೆ ಸಿಕ್ಕೇ ಸಿಗುತ್ತೆ. ಗುರು ಅಂದರೆ ಗುರುವಿನ ಬಣ್ಣ ಎಲ್ಲೋ. ಕೆಲವೊಬ್ಬರು ಹಳದಿ ಬಣ್ಣದ ಬಟ್ಟೆಗಳನ್ನು ಹಾಕ್ತಾರೆ. ಹಳದಿ ಬಣ್ಣದ ಎಲ್ಲೋ ಸಫೇರ ಅನ್ನುವಂತಹ ಒಂದು ಹಳದಿಯ ಒಂದು ಉಂಗುರವನ್ನು ಹಾಕ್ತಾರೆ. ರತ್ನದ ಬಗ್ಗೆ ಆಮೇಲೆ ಮಾತನಾಡುತ್ತೇನೆ ಬೇರೆ ಒಂದು ಇದರಲ್ಲಿ. ಈಗ ಹೇಳ್ತಕ್ಕಂಥ ವಿಷಯ, ಗುರುಗ್ರಹ ಸಂಪೂರ್ಣ ಬಲವನ್ನು ನಮಗೆ ಪಡ್ಕೊಳ್ಬೇಕು. ಗುರುಬಲವನ್ನು ನಮಗೆ ನಮ್ಮ ಜೀವನದಲ್ಲಿ ಗುರುಬಲ ಹೆಚ್ಚಾಗಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ನೀವೇನಾದರೂ ಪ್ರಯತ್ನವನ್ನು ಪಡ್ತಾ ಇದ್ದರೆ ಇಲ್ಲಿದೆ ನಿಮಗೆ ಸರಳವಾದಂತಹ ಒಂದು ಸೂಕ್ತವಾದಂತಹ ಒಂದು ಬಹಳ ಅತೀ ಖರ್ಚಿಲ್ಲದ ಹಾಗೂ ಅತೀ ಒಂದು ಬಡವ ಕೂಡ ಕನಿಷ್ಠ ರೀತಿಯಲ್ಲಿ ಇದನ್ನು ಮಾಡುವಂತಹ ಒಂದು ಸರಳವಾಗಿರುವಂತಹ ಒಂದು ತಂತ್ರವಿದ್ಯಾ ಒಂದು ಉಪಾಯವನ್ನು ಹೇಳ್ಕೊಡ್ತೇನೆ. ಗುರುಗ್ರಹವನ್ನು ಸಂತುಷ್ಟರನ್ನಾಗಿ ಇಟ್ಕೊಳ್ಬೇಕು, ಗುರುಬಲ ಹೆಚ್ಚಿಸ್ಕೊಳ್ಬೇಕು ಅಂತ ಹೇಳಿದರೆ ಗುರುವಾರದ ದಿವಸ ಒಂದು ಕಾಟನ್ ಬಟ್ಟೆ ಆಗಿರಬಹುದು ಅಥವಾ ಉಳ್ಳವರು ಸ್ವಲ್ಪ ರೇಷ್ಮೆ ಬಟ್ಟೆ ಆಗಿರಬಹುದು, ಹಳದಿಯ ಒಂದು ರೇಷ್ಮೆ ಬಟ್ಟೆ ಅಥವಾ ಹಳದಿಯ ಒಂದು ಕಾಟನ್ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಚಿಕ್ಕದಾಗಿರುವಂತಹ ಒಂದು ಅರಿಶಿಣದ ಬೇರನ್ನು, ಬಹಳ ದೊಡ್ಡದಾಗಿರುವಂತಹದ್ದೇನು ಬೇಕಾಗಿರಲಿಲ್ಲ, ಬಹಳ ದೊಡ್ಡದೇನೋ ಬೇಕಾಗುವುದಿಲ್ಲ, ಅರಿಶಿಣದ ಒಂದು ಚಿಕ್ಕ ಬೇರನ್ನು ತೆಗೆದುಕೊಂಡು ಆ ಬೇರನ್ನು
ನಿಮ್ಮ ಬಲಗಡೆ ತೋಳಿನಲ್ಲಿ ಅಥವಾ ನಿಮ್ಮ ಉಡುದಾರ ಅಂತ ಇರ್ತದೆ, ಆ ಉಡುದಾರದಲ್ಲಿ ಆಗಲಿ ಧರಿಸಿದರೆ, ಚಿಕ್ಕದಾಗಿರುವಂತಹ ಬೇರೆ ತೆಗೆದುಕೊಳ್ಳಿ, ಅಂತ ದೊಡ್ಡದಾಗಿರುವಂತಹ ಬೇರೆಯನ್ನು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಗುರುವಾರ ದಿವಸ, ಅದರಲ್ಲಿ ಗುರುಪುಷ್ಯಾಮೃತ ಯೋಗದ ದಿವಸ ಅದನ್ನು ನೀವು ಕಟ್ಕೊಂಡಿದ್ದು ನಿಜ ಇತ್ತು ಅಂತ ಹೇಳಿದರೆ, ಸಂಪೂರ್ಣವಾಗಿ ಗುರುವಿನ ಒಂದು ಪ್ರಬಲವಾದಂತಹ ಒಂದು ಉತ್ತಮವಾದಂತಹ ಒಂದು ಆಶೀರ್ವಾದ, ಗುರುವಿನ ಸಕಲ ದೃಷ್ಟಿಯಿಂದ ಎಲ್ಲ ರೀತಿಯಿಂದ ಶುಭಕರವಾಗಿರುವಂತಹ ಒಂದು ಪರಿಣಾಮಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅನುಭವಿಸ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದಿಂದ ನಿಮಗೆ ಲಾಭಗಳು ಆಗಿದ್ದರೆ ಖಂಡಿತವಾಗಿಯೂ ದಯಮಾಡಿ ನೀವು ನಮ್ಮ ಈ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇನ್ನೂ ಹೆಚ್ಚು ಹೆಚ್ಚು ನಮ್ಮ ವಿಡಿಯೋಗಳನ್ನು ಪಡ್ಕೊಳ್ಳಿ. ನಮಸ್ಕಾರ.